ಮೂರು ಬಾರಿ ಭದ್ರಾವತಿಯ ಜನಪ್ರಿಯ ಶಾಸಕರಾದ ಬಿಕೆ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹಾಗೂ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಶಿವಮೊಗ್ಗ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಒತ್ತಾಯಿಸಲಾಗಿದೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ರುದ್ರಮುನಿ ಆರ್ ಸಜ್ಜನ್, ಸಂಗಮೇಶ್ ಅವರು ಭದ್ರಾವತಿ ನಗರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಅವರು ಕಳೆದ ಬಾರಿಯೇ ಇನ್ನು ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ, ಇದೇ ನನ್ನ ಕೊನೆಯ ಚುನಾವಣೆ ಎಂದು ಹೇಳಿದ್ದರು. ಚುನಾವಣೆಗೂ ಮುನ್ನ ಸ್ವತಃ ಸಿದ್ದರಾಮಯ್ಯನವರು ಸಂಗಮೇಶ್ ಅವರನ್ನು ಗೆಲ್ಲಿಸಿಕೊಟ್ಟರೆ ಅವರಿಗೆ ಸಚಿವ ಸ್ಥಾನ ನೀಡುವುದಾಗಿ ಘೋಷಿಸಿದ್ದರು. ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಈಗ ಇನ್ನುಳಿದ 2 ವರ್ಷಕ್ಕಾದರೂ ಸಚಿವ ಸ್ಥಾನ ನೀಡಲೇಬೇಕೆಂದು ಪಕ್ಷಾತೀತವಾಗಿ ಮಹಾಸಭಾ ಒತ್ತಾಯಿಸುತ್ತದೆ. ಹಾಗೆಯೇ ಅರಣ್ಯ ಇಲಾಖೆಯ ಸಚಿವರಾಗಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಜನಪ್ರಿಯ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ಪಕ್ಷದ ಹಿರಿಯ ನಾಯಕರಾಗಿದ್ದು ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಮಹಾಸಭಾ ಒತ್ತಾಯಿಸುತ್ತದೆ ಎಂದು ರುದ್ರಮುನಿ ಸಜ್ಜನ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ರುದ್ರಮುನಿ ಆರ್ ಸಜ್ಜನ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. ಬಿ ಕೆ ಸಂಗಮೇಶ್ ಅವರನ್ನು ನಾವು ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಬಂದಿದ್ದೀವಿ. ಏಕೆಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಪ್ರಚಾರ ಸಂದರ್ಭದಲ್ಲಿ ಅವರು ಸಭೆಯೊಳಗೆ ಹೇಳಿದರು, ಸಾರ್ವಜನಿಕ ಸಭೆಯೊಳಗೆ, ನಿಮ್ಮ ಸಂಗಮೇಶ್ವರನ್ನು ಈ ಸರಿಸಿ ಗೆಲ್ಲಿಸ್ಕೊಡಿ, ನಾವು ಸಚಿವರಾಗಿ ಮಾಡ್ತೀವಿ, ನಿಮ್ಮ ತಾಲೂಕಿನ ಸಚಿವರಾಗ್ತಾರೋ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಅಂತೇಳಿ. ಆದರೆ ಯಾವುದೋ ಅನೇಕ ಕಾರಣಗಳಿಂದ ಅವ್ರು ಮಾಡಲಿಲ್ಲ. ಈ ಸರಿ ಆದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಜಿಲ್ಲಾ ಕಮಿಟಿ ಮುಖ್ಯವಾಗಿ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ಸಂಗಮೇಶ್ ಅವರು ಈಗಾಗಲೇ ಅವರು ಅನೌನ್ಸ್ ಮಾಡ್ಯಾರೆ, ಮುಂದಿನ ಸರಿ ನಾವು ನಿಲ್ಲೋದಿಲ್ಲ, ನನ್ನ ಮುಂದೆ ನನ್ನ ಮಗ ನಿಲ್ತಾನೆ ಅಂತೇಳಿ. ಯಾಕಂದರೆ ಸತತವಾಗಿ ಭದ್ರಾವತಿ ಒಳಗೆ ಕಾಂಗ್ರೆಸ್ ಸ್ಥಾನ ಬರೋದೇ ಕಷ್ಟ. ಅಂತರದಲ್ಲಿ ಅವರು 3 ಸರಿ ಗೆದ್ದು MLA ಆಗಿದ್ದಾರೆ. ಅವರಿಗೆ ಈ ಸರಿ ಯಾವುದೇ ಕಾರಣ ಹೇಳದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು KPC ಅಧ್ಯಕ್ಷರು ಅವರೇ, ಮುಖ್ಯಮಂತ್ರಿಗಳು ಅವರೇ, ಅವರು ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ನಾನು ಜಿಲ್ಲಾ ಕಮಿಟಿ ಒತ್ತಾಯ ಮಾಡ್ತಾಯಿದ್ದೇನೆ. ಇದರ ಜೊತೆಯಲ್ಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ KPC ಅಧ್ಯಕ್ಷರವರು ತಪ್ಪಿದರೆ ಉಪಮುಖ್ಯಮಂತ್ರಿಗಳು ಮಾಡಲೇಬೇಕು ಅಂತೇಳಿ ನಾವು ಈ ಸಭೆಯ ಸಂದರ್ಭದಲ್ಲಿ ಅದನ್ನು ಸಹ ಒತ್ತಾಯ ಮಾಡ್ತಾಯಿದ್ವಿ. ಏಕೆಂದರೆ ಈಶ್ವರ್ ಖಂಡ್ರೆ ಅವರಿಗೆ ಯಾವುದೇ ಅಪವಾದ ಇಲ್ಲ. ಅವ್ರಿಗೆ ಕೊಟ್ಟಂಥ ಖಾತೆಯನ್ನು ಭಾಳ ನಿಷ್ಠುರವಾಗಿ ಅನುಕೂಲದಿಂದ ಮಾಡ್ಯಾರ. ಹೋದ್ಸರಿ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದರು, ಈ ಹಿಂದೇನೂ ಮಂತ್ರಿ ಆಗಿದ್ದರು. ಅವರು ಆ ದಕ್ಷತೆಯಿಂದ ಕಾರ್ಯಕ್ರಮ ಮಾಡ್ಯಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ತಪ್ಪಿದರೆ KPC ಅಧ್ಯಕ್ಷ ಸ್ಥಾನ ಕೊಡಬೇಕು. ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಬೆಳೆದಂಥ ಇದು ಹೈದರಾಬಾದ್ ಕರ್ನಾಟಕದಿಂದ ಬಂದಂಥ ಅಂಥ ವ್ಯಕ್ತಿಗೆ ಕೊಡಬೇಕು. ಏಕೆ ಅವ್ರ ತಂದೆಯವರ ಕಾಲದಿಂದನೂ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ದುಡಿತಾ ಸಂಘಕ್ಕೆ ನುಡಿದ್ದಾರೆ. ಹಾಗೆ ಇದರೊಳಗೆ ಅವರಿಗೆ ಇವೆರಡು ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿಗಳು ತಪ್ಪಿದರೆ KPC ಅಧ್ಯಕ್ಷರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ
ಕಾಂಗ್ರೆಸ್ ಮುಖಾಂತರ 3ನೇ ಬಾರಿ ಗೆದ್ದಂಥ ಸಂಗಮೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಅವರಿಬ್ಬರಲ್ಲಿ ಒತ್ತಾಯ ಮಾಡ್ತಾಯಿದ್ವಿ. ಆ ಒಂದು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಹ ಪ್ರಸನ್ನ ಅವರು ಸಹ ಅವರಿಗೆ ಒತ್ತಾಯಪೂರ್ವಕವಾಗಿ ಇಲ್ಲಿಂದ ರೆಕಮೆಂಡ್ ಮಾಡಿ ಕಳಿಸ್ಬೇಕು ಅಂತೇಳಿ ಈ ಸಭೆಯ ಮುಖಾಂತರ ಅವರಿಗೆ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.